ಇಲ್ಲಿನ ಆನ್ವೆಟ್ಟಿಯ ಕಾರ್ಮಿಕರು ಇತ್ತೀಚಿನ ದಿನದಲ್ಲಿ ಸಾಗರ ಸ್ವಚ್ಛ ನಗರಕ್ಕೆ ಇವರ ಕೆಲಸ ಮಾಡ್ತಿದ್ದಾರೆ. ತುಂಬ ಅದ್ಭುತ ಅಂತ ಹೇಳ್ಬೋದು. ಸುಮಾರು ಒಂದು 25 ಜನನ 15 ಜನ ಏನೋ ಬಂದಿದ್ದಾರೆ ಕಾರ್ಮಿಕರು. ತಮಗೆ ಕೊಡುವಂಥ ಕೂಲಿಗೆ ಪ್ರಾಮಾಣಿಕವಾದಂತಹ ಕೆಲಸ ಮಾಡ್ತಾರೆ ಇವರು. ನಾನು ಇವ್ರ ಬಗ್ಗೆ ವಿಡಿಯೋ ಯಾವತ್ತೋ ಮಾಡಬೇಕಿತ್ತು, ಈಗ ಮಾಡಿದ್ದೀನಿ. ಈ ಹಿಂದೆ ಜಾತ್ರೆಗೂ ಕೂಡ ಇವರೇ ಬಂದು ಸ್ಥಳೀಯವಾಗಿ ಕೆಲಸ ಮಾಡಿದರು. ಪ್ರತಿಯೊಂದು ಗಲ್ಲಿನೂ ಅವರು ತಮ್ಮ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾರೆ. ಸರ್ಕಾರಿ ಸಂಬಳ ತಗೊಳ್ಳೋರ್ಗಿಂತ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಯಾಕೆ ವಿಚಾರಗಳು ಅಂದರೆ, ಒಬ್ಬ ಕಾರ್ಮಿಕನ ಬಗ್ಗೆ ಹೊಗಳಬೇಕು ಅನ್ನೋದೇ ನಮ್ಮ ಉದ್ದೇಶ. ಸುಮ್ಕೆ ಬಂದು ಏನೇನೋ ಮಾತಾಡೋದು ಎಲ್ಲ ಮಾಡ್ಬಾರ್ದು. ಅರ್ಧಂಬರ್ಧ ಕೆಲಸ ಮಾಡೋವಂಥ ಕಾರ್ಮಿಕರಿಗೂ ನಾನು ನೋಡಿದ್ದೀನಿ, ಇವ್ರ ಕೆಲಸನೂ ಕೂಡ ನೋಡಿದ್ದೀನಿ. ಇವ್ರ ಕೆಲಸನ ಪ್ರಶಂಸೆ ಮಾಡಿಬಿಟ್ಟು ಈ ಒಂದು ವಿಚಾರವನ್ನು ಇವತ್ತು ಲೈವ್ ಸಾಗರ್ K15 ಹಾಕ್ತಾಯಿದ್ದೀನಿ. ನೋಡ್ಬೋದು, ಒಬ್ಬರು ಒಂದು ನಿಮಿಷ ಕೂರಲ್ಲ ಪಾಪ. ಅವ್ರ ಮೇಸ್ತ್ರಿನೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿಸ್ತಾರೆ. ಇಂಥ ಕೆಲಸಗಾರರು ನಮ್ಮ ಸ್ಥಳೀಯ ನಗರಸಭೆಗೆ ಬೇಕು. ಪ್ರಾಮಾಣಿಕ ಕಾರ್ಮಿಕರ ಅವಶ್ಯಕತೆ ಇದೆ. ಸುಮ್ಮನೆ ಬೂಟಾಟಿಕೆ ಮಾತಾಡ್ಕೊಳ್ತಾ ಒಂದು 40-50 ಸಾವಿರ ರೂಪಾಯಿ ಸಂಬಳ ತೊಗೊಂಡು ಕೆಲಸ ಮಾಡೋದಕ್ಕಿಂತ ಇಂಥವ್ರಿಗೆ ಪ್ರಾಮಾಣಿಕವಾಗಿ ಒಂದು ಕೆಲಸ ಕೊಟ್ಬಿಟ್ರೆ ಪರ್ಮನೆಂಟ್ ಇರ್ತಾರೆ ಇಲ್ಲೇ. ಇದನ್ನು ಶಾಸಕರು ಕೂಡ ಗಮನಿಸಬೇಕು. ಇಂಥ ಕಾರ್ಮಿಕರಿಗೆ ಒಂದು ಕೆಲಸ ಕೊಡುವಂಥದ್ದಾಗಲಿ, ಇಂಥ ಕೆಲಸಗಾರರು ನಾವು ಆಯ್ಕೆ ಮಾಡಬೇಕು. ದಿನ ಬೆಳಗ್ಗೆ ಇದ್ದರೆ ಸಮಸ್ಯೆಗಳು ಮೈ ಮೇಲೆ ಬರುತ್ತೆ. ಬಟ್ ಒಂದು ಬಾರಿ ಕೆಲಸ ಮಾಡಿದರೆ ಸುಮಾರು ಒಂದು ಏರಿಯಾದಲ್ಲಿ ಒಂದು ತಿಂಗಳುಗಟ್ಟಲೆ ಬರೋದೇ ಬೇಡ. ಈ ರೀತಿ ಕಾರ್ಮಿಕರು ಕೆಲಸ ಮಾಡಿಬಿಟ್ರೆ ಇಂಥ ಕಾರ್ಮಿಕರು ನಮ್ಗೆ ಬೇಕು ಅನ್ನೋದು ಉದ್ದೇಶದಿಂದ ಈ ಒಂದು ಸುದ್ದಿನ ನಾನು ಮಾಡ್ತಾಯಿದ್ದೀನಿ. ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಇನ್ನೂ ಒಳ್ಳೊಳ್ಳೆ ಅವರಿಗೆ ಏನಂದರೆ ಇನ್ನೂ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಇಲ್ಲಿನ ಕೆಲವೊಂದು ಮಿಷನರಿಗಳು ಒಳ್ಳೊಳ್ಳೇದು ಕೊಟ್ಬಿಟ್ರೆ, ಅವ್ರಿಗೆ ಸಲಕರಣೆಗಳು ಒಳ್ಳೊಳ್ಳೇದು ಕೊಟ್ಬಿಟ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದೇ ನನ್ನ ಉದ್ದೇಶ. ಆದಷ್ಟು ಇಲ್ಲಿನ ಸ್ಥಳೀಯರು ಕೂಡ ಅವರಿಗೆ ಸಹಕರಿಸಿ, ಅವರಿಗೂ ಕೂಡ ನೀವು ಒಂದು ರೆಸ್ಪೆಕ್ಟ್ ಕೊಡಿ. ಅವ್ರು ನಿಮ್ಮ ಕೇರಿನ ತುಂಬ ಸುಂದರವಾಗಿ ಮಾಡಿಕೊಡ್ತಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗೇ ನಮ್ಮ ಸ್ಥಳೀಯ ಪೌರಾಯುಕ್ತರು H ನಾಗಪ್ಪನವರು ನಿಮ್ಮ ಕೇರಿನೇ ಇದು ಎಕ್ಸ್ಪೆಷಲಿ ಮಾಡ್ತಾಯಿದ್ದಾರೆ. ಇಂಥ ಕಾರ್ಮಿಕರಿಗೆ ಗುರುತಿಸಿ ಕೆಲಸ ಕೊಟ್ಟಿದ್ದೀರಾ, ಸಂತೋಷ. ಮುಂದೂ ಕೂಡ ಇವರು ಪರ್ಮನೆಂಟ್ ಆಗಿರಲಿ ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಹಾಗೆ ನಮ್ಮ ವೀಕ್ಷಕರು ಕೂಡ ಇದನ್ನು ನೋಡ್ತಾ ಇರೋ ಸುಮ್ಕೆ ಕೂತ್ಕೊಂಡು ನೋಡೋದಲ್ಲ, ಅಲ್ಲಿ ಕೆಳಗೆ ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ತೆಡಿಬೇಕು ಹಾಕಿ. ನಿಮ್ಮ ಕೇರಿಗೂ ಬರ್ತಾಯಿದ್ದಾರೆ, ಒಂದು ಕಡೆಯಿಂದ ಸ್ವಚ್ಛವಾಗಿ ಮಾಡ್ಕೊತಾ ಬರ್ತಾಯಿದ್ದಾರೆ. ಪ್ರಾಮಾಣಿಕ ಕೆಲಸಗಾರರಿಗೆ ನಿಮ್ಮ ಬೆಲೆ ಮತ್ತು ಒಂದು ಆಶೀರ್ವಾದ ಇರಲಿ ಅನ್ನೋದೇ ನನ್ನ ಉದ್ದೇಶ. ಏನಂತೀರಿ, ಹೆಂಗೆ ಮಾಡ್ತಾರೆ ಕೆಲಸ? ಅಲ್ಲ, ನಮಗೆ ನಿಜವಾಗ್ಲೂ ಇದನ್ನು ನೋಡಿದ್ರೆ ಉಂಟಲ್ಲ, ನಗರಸಭೆ ಇಷ್ಟು ದಿನ ಬದುಕಿತ್ತ ಅನ್ನೋದೇ ನಮಗೊಂದು ಆಶ್ಚರ್ಯ ಇದೆ. ಯಾಕಂದರೆ ಸರ್ಕಾರ ಸಂಬಳ ಕೊಡೋಂಥ ಸರ್ಕಾರಿ ನೌಕರುಗಳೇ ಈ ರೀತಿ ಆಗಿಬಿಟ್ರೆ, ಹೊದ್ದು ಮಲಗಿಬಿಟ್ರೆ, ಪ್ರೈವೇಟಿಸಮಲ್ಲಿ ಕೆಲಸ ಮಾಡ್ತಿದ್ರೆ ಒಳ್ಳೆ ಚಂದ ರೀತಿಯಲ್ಲಿ ಕೆಲಸ ಆಗ್ತಿದೆ. ಇದನ್ನು ನೋಡಿದರೆ ನಾವು ಎಷ್ಟೋ ಹಿಂದೆ ನಾವು ಈ ರೀತಿಯೆಲ್ಲ ಇತ್ತು, ಈಗ ಆ ರೀತಿ ಯಾವುದೂ ಕೆಲಸ ಆಗ್ತಾ ಇಲ್ಲ. ಮತ್ತು ಇಲ್ಲಿ ನೋಡ್ಬೋದು, ನಾವು ಯಾವಾಗಲೂ ಏನು ಗೊತ್ತಾ, ನಾವು ಯಾವಾಗಲೂ ಜನಸಾಮಾನ್ಯರ ಪರವಾಗಿ ನಾವು ಕೆಲಸ ಮಾಡಬೇಕು. ಯಾಕಂದರೆ ಅವರು ತೆರಿಗೆ ಹಣನ ಸಮರ್ಪಕವಾಗಿ ಈ ಅಧಿಕಾರಿಗಳು ಚಂದದಲ್ಲಿ ಇದು ಮಾಡ್ಕೊಂಡು ನಿರ್ವಹಿಸಬೇಕು. ಆದರೆ ಇಲ್ಲೇನಾಗ್ಬಿಟ್ಟಿದೆ, ಈಗ ತಲೆಗೂ ಬಾಲಕ್ಕೂ ಹೊಂದಾಣಿಕೆನೇ ಇಲ್ಲ. ಆ ಲೆಕ್ಕಾಚಾರದಲ್ಲಿ ನಗರಸಭೆ ನಡೀತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಥರ ಕೆಲಸ ಮಾಡೋರಿಗೆ ಸರಿಯಾದ ರೀತಿಯಲ್ಲಿ ಸಹಕಾರ ಕೊಟ್ಟು ಇವರನ್ನು ಪರ್ಮನೆಂಟ್ ಮಾಡಬೇಕು, ಹೌದು, ಕಾಯಂಗೊಳಿಸಿದ್ರೆ ಇವರು ಇನ್ನೂ ಆ ಸಾಗರಕ್ಕೆ ಅತಿ ಹೆಚ್ಚಿನದಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೊನೆ ಪಕ್ಷ ಪರ್ಮನೆಂಟ್ ಮಾಡಿಲ್ಲ ಅಂದ್ರೆ ಇಲ್ಲ ಸರ್ಕಾರಿ ನೌಕರ, ಇವರಿಗೆ ಕಾಯಂ ನೌಕರಿ ಅಂತ ಹೇಳಿ ಇಲ್ಲೇ ಕೊಟ್ಬಿಡ್ಬೇಕು. ಇಲ್ಲಿ ಟೆಂಡರ್ ಬೇಸಿಕ್ಸ್ ಅಲ್ಲಿ ಕರೀತಾರಲ್ಲ ಅಂಥವ್ರನ್ನ ಇವ್ರು ಮಾಡೋಂಥ ಕೆಲಸಗಳು ಸ್ಥಳೀಯವಾಗಿ ಪ್ರಶಂಸೆಗೆ ಮೆಚ್ಚುಗೆ ಆಗ್ತಾ ಇದೆ ತುಂಬಾ ಕಡೆ. ಹೌದು, ಎಲ್ಲರೂ ಹೇಳ್ತಾರೆ. ನಾವು ಯಾಕಂದ್ರೆ ವಿನೋಬ ನಗರ ನೋಡಿದ್ವಿ, ಅಲ್ಲೂ ಅಷ್ಟೇ ಮೇಲಿನ ಮೇಲೆ ಕೆಲಸ ಮಾಡ್ಕೊಂಡು ಹೋಗೋದಿಲ್ಲ. ಇವರು ಒಬ್ರು ಮೇಸ್ತ್ರಿನೂ ಇಲ್ಲಿದ್ದಾರೆ. ಇವ್ರು ಸ್ಥಳೀಯವಾಗಿ ಇವ್ರ ಜೊತೆಗೆ ಇರ್ತಾರೆ. ಇವ್ರ ಜೊತೆಗೆ ಇದ್ಕೊಂಡು ಸ್ವಂತದಲ್ಲಿ ಕೆಲಸನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ಇಂಥ ಕೆಲಸಗಾರರನ್ನ ನಾವು ಗುರುತಿಸಿ ನಾವು ಅವರನ್ನು ಮೆಚ್ಚುಗೆ ಮಾಡಲಿಲ್ಲ, ಅವ್ರ ಹೆಸರು ಹೇಳಲಿಲ್ಲ, ಅವ್ರ ಬಗ್ಗೆ ಅವ್ರ ಕೆಲಸದ ಬಗ್ಗೆ ನಾವು ಉತ್ತೇಜನ ಕೊಡಲಿಲ್ಲ ಅಂದರೆ ನಮ್ಮಂಥ ನತದೃಷ್ಟರು ಯಾರು ಇರಲ್ಲ. ಖಂಡಿತ ಟಿಟೋರೆ, ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರಶಂಸೆ ಯಾವತ್ತೂ ಇರಬೇಕು. ನಮ್ದು ಯಾವಾಗಲೂ ಸಹಕಾರ ನೋಡಿ, ಕಾಡು ಬೆಳೆದಂಗೆ ಬೆಳೆದಿತ್ತು ಎಕ್ಸ್ಪೆಷಲಿ ಇಲ್ಲೆಲ್ಲ. ಇವತ್ತು ಮುಂದೆ ಕೂಡ ಅವ್ರು ಮಾಡಿರೋಂಥ ಒಳ್ಳೊಳ್ಳೆ ಕೆಲಸಗಳನ್ನು ನಾನು ನಿಮಗೆ ತೋರಿಸ್ತೀನಿ.
ಧನ್ಯವಾದಗಳು. ಅನ್ವೆಟ್ಟಿಯವರು ಇವರು ಕೆಲಸದವರು, ಎಕ್ಸ್ಪೆಷಲಿ ನಮ್ಮ ಪೌರ ಕಾರ್ಮಿಕರಂತೂ ಅಲ್ಲ, ಸಾಗರ ನಗರ ಸ್ವಚ್ಛ ನಗರವಾಗಿ ಮಾಡಲು ಈ ಮಳೆಗಾಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ವಿಚಾರ ಏನು ಅಂದರೆ, ಇಲ್ಲಿ ನಮ್ಮ ಆನ್ವೆಟ್ಟಿಯಿಂದ ನಗರಸಭೆಯಲ್ಲಿ ಕಾರ್ಮಿಕರಿಗೆ ಕರೆಸಿದ್ದಾರೆ.